ಬೆಂಗಳೂರು ಮೆಟ್ರೋ ಬಗ್ಗೆ. ಬೆಂಗಳೂರು ಮೆಟ್ರೋ ದರ ಏರಿಕೆ ಬಗ್ಗೆ ಈಗ ಮಧ್ಯಮ ವರ್ಗದವರಾಗಿರಬಹುದು, ಈವನ್ ITBT ಕಂಪನಿಯವರಾಗಿರಬಹುದು, ಎಲ್ಲರೂ ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಬೆಂಗಳೂರು ಹೈಟೆಕ್ ಬೆಂಗಳೂರು ಅಂತ ಹೇಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ನಮ್ಮ ಮೆಟ್ರೋ ದುಬಾರಿ ಮೆಟ್ರೋ ಆಗಿದೆ. ಯಾಕಂತಂದರೆ 46% ಟಿಕೆಟ್ ದರ ಏರಿಕೆ ಮಾಡಿ ಜನಾಕ್ರೋಶಕ್ಕೆ ಒಳಗಾಗಿದೆ ಕೇಂದ್ರ ಸರ್ಕಾರ. ಸೊ ಇದೇ ಥರನಾಗಿ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರದ ನಿರ್ಧಾರದ ಮೆಟ್ರೋ ದರ ಏರಿಕೆಯ ಹೊಣೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹೊರಿಸಲು ಮುಂದಾಗಿರುವಂತಹ ರಾಜ್ಯ BJP ಮುಖಂಡರ ವಿರುದ್ಧ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಮೆಟ್ರೋ ದರ ಏರಿಕೆ ಬಗ್ಗೆ ಹೇಳಿಕೆ ನೀಡಿರುವಂತಹ ಸಿದ್ದರಾಮಯ್ಯ ಅವರು, ಕೇಂದ್ರ ಸರ್ಕಾರ ನೇಮಿಸುವ ಸಮಿತಿಯೇ ಪ್ರಯಾಣ ದರವನ್ನು ನಿಗದಿ ಮಾಡುತ್ತೆ, ಹೀಗಿದ್ರೂ ಅದರ ಹೊಣೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹೊರಿಸೋದಕ್ಕೆ BJP ಸುಳ್ಳು ಹೇಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದರೆ ನಮ್ಮ ಮೆಟ್ರೋಪೊಲಿಷನ್ಸ್ ನಗರಗಳಲ್ಲಿ ಕೋಲ್ಕತ್ತಾ ಆಗಿರಬಹುದು, ದೆಹಲಿ ಆಗಿರಬಹುದು, ಚೆನ್ನೈ ಆಗಿರಬಹುದು, ಹೈದರಾಬಾದ್ ಆಗಿರಬಹುದು, ಇಲ್ಲಿ ಮೆಟ್ರೋ ದರವನ್ನು ಕಮ್ಮಿ ಮಾಡಿದ್ದಾರೆ. ಹೌದು, ಒಂದು 5ರಿಂದ 25 ರೂಪಾಯಿಗೆ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲಂದ್ರೆ ನಾನು 35 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದವನು ಈಗ 95 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀನಿ. ಸೊ ಈಗ ಇದು ಜನಸಾಮಾನ್ಯರಿಗೆ ತುಂಬ ಇಫೆಕ್ಟ್ ಆಗ್ತಾ ಇದೆ. ಆದರೆ ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಕರ್ನಾಟಕ ಸರ್ಕಾರವೇ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಏನಂತಂದರೆ ಇದು ಕೇಂದ್ರದಿಂದ ಬಂದಿರುವಂತಹ ಶಿಫಾರಸು, ಬಟ್ ಜನಗಳಿಗೆ ಗೊತ್ತಿಲ್ಲ. ಜನಾಕ್ರೋಶ ಹೌದು, ಏನಂತಂದರೆ KSRTC ಕರ್ನಾಟಕಕ್ಕೆ ಬರುತ್ತೆ, ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಈ ಮೆಟ್ರೋ ಗಿಟ್ರೋಲ್ಲ ಏನು ಬರುತ್ತೆ ಅಂತಂದರೆ ಕೇಂದ್ರಕ್ಕೆ ಬರುತ್ತೆ. ಸೊ ಜನಗಳಿಗೆ ಗೊತ್ತಿಲ್ಲ. ಸೊ ಏನಂತಂದರೆ ಇಷ್ಟು 46% 50% ಏರಿಸಿರೋದು ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೌದು ಜೀವನ್, ನೀವು ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಜನರಿಗೆ ತಲೆಯಲ್ಲಿರೋದು BMRCL ರಾಜ್ಯ ಸರ್ಕಾರ ಅಂತ ಬೆಂಗಳೂರು ಓಡಾಡುತ್ತಾರೆ. ಬಟ್ 50-50 ನೋಡಿ, ಅದರದ್ದು ಕೇಂದ್ರದ್ದು ಪಾಲು ಇದೆ, ರಾಜ್ಯದ್ದು ಕೂಡ ಪಾಲಿದೆ. ಇಲ್ಲಿ ಕರ್ನಾಟಕ ಸರ್ಕಾರ ಏನಿದೆ ಒಂದು ಶಿಫಾರಸನ್ನು ಕಳಿಸುತ್ತೆ, ಅದನ್ನು ಫೈನಲ್ ಮಾಡೋದು, ಗ್ರೀನ್ ಸಿಗ್ನಲ್ ಕೊಡೋದು ಕೇಂದ್ರ ಸರ್ಕಾರದ ಕೆಲಸ. ನೋಡಿ, ಇದರಲ್ಲಿ ರಾಜಕಾರಣ ಏನಿದೆ ಅಲ್ವಾ, ಈಗ BJPಯವರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಿದ್ದಾರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಿದ್ದಾರೆ. ಅಂದರೆ ಇಲ್ಲಿ ಬಲಿಯಾಗ್ತಿರೋದು ಯಾರು? ಜನಸಾಮಾನ್ಯರು. ನೋಡಿ, ಹೈದರಾಬಾದ್ನಲ್ಲಿ ಮಿನಿಮಮ್ ದರ 5 ರೂಪಾಯಿಂದ ಶುರುವಾಗುತ್ತೆ, ನಮ್ಮಲ್ಲಿ 10 ರೂಪಾಯಿಂದ ಶುರುವಾಗುತ್ತೆ. ಮಿನಿಮಮ್ ಇದು ಕನಿಷ್ಠ. ಮ್ಯಾಕ್ಸಿಮಮ್ ನಮ್ಮಲ್ಲಿ 90 ರೂಪಾಯಿ ಇದೆ, ಅಲ್ಲಿ ಬರೀ 30 ರೂಪಾಯಿ ಇದೆ. ಚೆನ್ನೈಯಲ್ಲಿ 30-35 ಇದೆ, ಕೋಲ್ಕತ್ತಾದಲ್ಲಿ 35 ಇದೆ, ಮುಂಬೈ ಓಕೆ ಅಲ್ಲಿ 80 ರೂಪಾಯಿ ಇದೆ ಮ್ಯಾಕ್ಸಿಮಮ್. ಹಾಗಾಗಿನೇ ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂಗೆ ರಾಜಕೀಯ ಜಟಾಪಟಿಗಳು ಮುಂದುವರಿತಾ ಇದೆ. ಬಟ್ ಆದರೆ ಜನಸಾಮಾನ್ಯರಿಗೆ ಹೊರೆ ತಗ್ಗಿಸುವಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಒಂದೇ ಕಡೆ ಬೆರಳು ಮಾಡಿ ತೋರಿಸ್ಬಿಡ್ದು, ಹೌದಪ್ಪ ನಮ್ಮದು ಕೇಂದ್ರ ಸರ್ಕಾರದ್ದು ಕೂಡ ಇದರಲ್ಲಿ ಪಾಲಿದೆ, ನಾವು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಜನರಿಗೂ ಕೂಡ ಅಷ್ಟು ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಇನ್ನು ಮುಂದೆ ಇನ್ನೊಂದು ವಿಚಾರ ಹೇಳ್ತೀನಿ ಅಂತಂದರೆ, ಮೆಟ್ರೋ ಲೈನ್ಗಳನ್ನು, ಹೊಸ ಲೈನ್ಗಳನ್ನು ಮಾಡ್ತಾರಲ್ಲ, ಮೆಟ್ರೋಗೆ ಸಂಬಂಧಿಸಿದ ಯಾವುದೇ ಉದ್ಘಾಟನೆಗಳಾಗಿರ್ಬೋದು, ಉದ್ಘಾಟನೆಗೆ ಮಾತ್ರ ಕರೆಕ್ಟಾಗಿ ಬರ್ತಾರೆ. ಕರೆಕ್ಟ್. ಆದರೆ ಇಂತಹ ಬೆಲೆ ಏರಿಕೆ ಇದೆಯಲ್ಲ, ಬೆಲೆ ಏರಿಕೆ ಸಮಯದಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಆದರೂ ಕೂಡ ಸಂಸದರು ಮೊನ್ನೆ ನಿನ್ನೆ ರಾಜ್ಯಸಭೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಒಂದು ಸ್ವಲ್ಪ ಮಾತಾಡಿದ್ದಾರೆ. ಸೊ ಅದರಿಂದ ಏನಾದರೂ ಸ್ವಲ್ಪ ಕಮ್ಮಿ ಮಾಡಿ ಅಂತ ನಮ್ಮದು ಬೇಡಿಕೆ, ಜನರ ಬೇಡಿಕೆಯೂ ಕೂಡ. ಕರೆಕ್ಟ್.